ಮೊದಲನೇದಾಗಿ ಅಪ್ಪು ಸರ್ನ ನೆನೆಸ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ. ನನ್ನ ಮುಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂತಿದ್ದಾರೆ, ಎಲ್ಲರಿಗೂ ನಮಸ್ಕಾರ. ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ತುಂಬ 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 ಖುಷಿ ಆಗ್ತಿದೆ, ಯಾಕಂದರೆ ಮೋಸ್ಟ್ ಅವೇಟೆಡ್ ಪ್ರಾಜೆಕ್ಟ್ ಇದು ಒಂದೊಂದಿತ್ತು ಕಾಲ ಅಂತ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ನೆನ್ನೆ ಸಾಂಗ್ ನೋಡಿದಾಗಿಂದನೂ ತುಂಬ ಖುಷಿಯಾಗಿದೆ. ಆ್ಯಂಡ್ ನಿಮ್ಮೆಲ್ಲರ ರೆಸ್ಪಾನ್ಸ್ ಒನ್ಸ್ ಮೋರ್ ಅಂದಂಗಂತೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿರೋ ನಮ್ಮ ರಾಘವೇಂದ್ರ ಸರ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೊದಲನೇದಾಗಿ ನನ್ನ ಇಡೀ ಅನ್ನೊಂದಿತ್ತು ಕಾಲ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಸಾಂಗ್ ಅಷ್ಟೊಂದು ಹಿಟ್ ಆಯಿತು, ಅಷ್ಟೊಂದು ಟ್ರೆಂಡಿಂಗ್ ಆಯಿತು, ವೈರಲ್ ಆಯಿತು. ತುಂಬ ಖುಷಿ ಆಯಿತು. ನಮ್ಮ ಚಿತ್ರ ನಮ್ಮ ಹೆಮ್ಮೆ ಅಂತ ಖುಷಿ ಆಯಿತು. ಇದು ಕೂಡ ಹಾಗೆ ಆಗಬೇಕು ಅನ್ನೋದು ನನ್ನ ಆಸೆ, ನಮ್ಮ ಇಡೀ ತಂಡದ ಆಸೆ. ಹಾಗೆ ಆಗುತ್ತೆ ಕೂಡ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ದೇ ಇರತ್ತೆ ನನಗೆ ಗೊತ್ತು. ಆ್ಯಂಡ್ ಪುಟ್ಟಾಣಿ ಮಕ್ಕಳು ಇದನ್ನು ಲಾಂಚ್ ಮಾಡಿದ್ದಾರೆ. ನಂಬರ್ 1 ಸ್ಕೂಲ್ ಕೂಡ ರ್ಯಾಂಕ್, ಸ್ಟೇಟ್ಗೆ ನಂಬರ್ 1. ಸೊ ಈ ಒಂದು ಸಾಂಗು ನಿಮ್ಮೆಲ್ಲರ ಕಡೆಯಿಂದ ಬಿಡುಗಡೆ ಆಗಿದೆ. ಈ ಸಾಂಗು ಕೂಡ ನಂಬರ್ 1 ಆಗುತ್ತೆ ಅನ್ನೋದು ಒಂದು ಗ್ಯಾರಂಟಿ ಇದೆ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಕ್ಕಳಿಗೂ. ಆ್ಯಂಡ್ ನನ್ನ ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ಟು ಮೈ ಹೋಲ್ ಟೀಮ್ಗೆ. ತುಂಬ ತುಂಬ ಥ್ಯಾಂಕ್ಸ್. ನನಗೆ ಒಂದು ಮೂವಿನಲ್ಲಿ ಸಣ್ಣ ಪಾತ್ರ ಆಗಿದ್ರು ಅದೊಂದು ತುಂಬ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರುವಂಥ ಪಾತ್ರ ನನಗೆ. ಆ್ಯಂಡ್ ವಿನಯ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ಇಟ್ಸ್ ಅ ಗ್ರೇಟ್ ಬಿಗ್ ಥಿಂಗ್ ನನಗೆ. ತುಂಬ ಖುಷಿ ಆಯಿತು ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ. ತುಂಬ ವೆರಿ ಕಂಫರ್ಟಬಲ್ ಫೀಲ್ ಮಾಡಿಸಿದ್ದಾರೆ ಹೋಲ್ ಸೆಟ್ಟಲ್ಲಿ. ಅದೊಂದು ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಕೀರ್ತಿ ಸರ್ ಈ ಒಂದು ಅವಕಾಶಕ್ಕೆ. ಸರ್ ಫೈನಲಿ ಮೂವಿ ರಿಲೀಸ್ ಆಗ್ತದೆ. ನಗಾಡಿ ಸರ್, ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀರಾ? ಥ್ಯಾಂಕ್ ಯು ಸುರೇಶ್ ಸರ್. ಥ್ಯಾಂಕ್ ಯು ಟು ದ ಹೋಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಸತತವಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಇದೆ ನಮ್ಮ ಮಾಧ್ಯಮ ಮಿತ್ರರದ್ದು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಸಾಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಮೊದಲಿಗೆ ಎಲ್ಲ ಸ್ಟೂಡೆಂಟ್ಸ್ಗೆ ಥ್ಯಾಂಕ್ ಯು. ಪಾಪ ಇನ್ನೂ ಯೂನಿಫಾರ್ಮ್ ಹಾಕೊಂಡಿದ್ದೀರಾ, ನೋಡಿದ್ರೇನೆ ಬೇಜಾರಾಗ್ತಿದೆ. ಬಟ್ ನೀವು ನಮ್ಮ ಸಾಂಗ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆಮೇಲೆ ನಮ್ಮ ಮೊದಲನೇ ಸಾಂಗು ಮುಂಗಾರು ಮಳೆಯಲ್ಲಿ ತುಂಬ ಒಂದು ದೊಡ್ಡ ಹಿಟ್ ಆಗಿದೆ. ಸಾಕಷ್ಟು ಜನ ರೀಲ್ಸ್ ಮಾಡಿದ್ದಾರೆ. ಇವತ್ತು ಆ್ಯಕ್ಚುಲಿ VT ನೋಡಿದಾಗಲೇ ನನಗೆ ಇಷ್ಟೊಂದು ರೀಲ್ಸ್ ಮಾಡಿರೋದು ಗೊತ್ತಾಗಿತ್ತು. ತುಂಬ ಖುಷಿ ಆಯಿತು. ಅದೇ ರೀತಿ ಆ್ಯಕ್ಚುಲಿ ಈ ಸೆಕೆಂಡ್ ಸಾಂಗ್ ಬಂದ್ಬಿಟ್ಟು ನನ್ನ ಒಂದು ತುಂಬ ಫೇವ್ರೆಟ್ ಸಾಂಗು. ನಾನು ಕೀರ್ತಿ ಅವ್ರಿಗೆ ಯಾವಾಗಲೂ ಹೇಳ್ತಾ ಇದ್ದೆ ಈ ಸಾಂಗ್ನೇ ಫಸ್ಟ್ ಬಿಡಿ ಅಂತ. ಅರರೆ ಯಾರೋ ಇವಳು. ಆಮೇಲೆ ಇದರ ವಿಜುವಲ್ಸು ಅಭಿಷೇಕ್ ಅವರು ತುಂಬ ಚೆನ್ನಾಗಿ ತೆಗ್ದಿದ್ದೀರಾ. ನನಗಂತೂ ತುಂಬ ಖುಷಿ ಆಯಿತು. ಆ ಲೊಕೇಶನ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಆಮೇಲೆ ರಘು ಅವರಂತೂ ಕಾನ್ಸೆಪ್ಟ್ ಚಿಕ್ಕ ಕಾನ್ಸೆಪ್ಟ್ ಮಾಡಿಕೊಂಡು, ಆಮೇಲೆ ಅದೊಂಥರ ನಮಗೆ ಒಂಥರ ಹಳೆ ಟೈಮ್ಗೆ ಹೋದಂಗೆ ಅನಿಸುತ್ತೆ. ತುಂಬ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಇಂದ ಫಸ್ಟ್ ಸಾಂಗ್ ಹೇಗೆ ಹಿಟ್ ಆಗಿದೆ ಅದೇ ರೀತಿ ಇದಕ್ಕೂ ಈ ಸಾಂಗಿಗೂ ಸಪೋರ್ಟ್ ಕೊಟ್ಟು ಇದನ್ನು ಎಲ್ಲರಿಗೂ ರೀಚ್ ಆಗ್ದಂಗೆ ನೋಡ್ಕೊಳ್ಳಿ. ಆಮೇಲೆ ನಂಗೊಂದು ದೊಡ್ಡ ಟೆನ್ಷನ್ ಇತ್ತು. ಇವರು 16 ವರ್ಷದ ತರ ಮಾಡ್ಬೇಕು ಅಂತ ಹೇಳಿದಾಗ ನಾನು ಚಾನ್ಸೇ ಇಲ್ಲ, 16 ವರ್ಷದ ತರ ಕಾಣಿಸಕ್ಕಂತ ಚಾನ್ಸೇ ಇಲ್ಲ ಅಂತ ಹೇಳಿದ್ದೆ. ಬಟ್ ಈಗ್ಲೂ ಪರವಾಗಿಲ್ಲ ಅಂತ ಅನ್ಸುತ್ತೆ. ಇಲ್ಲ ಒಂದ್ 4 ವರ್ಷ ಫೇಲ್ ಆಗಿರೋ ತರ ಕಾಣಿಸ್ಬೋದು. ಬಟ್ ಮತ್ತೆ ನಿಮ್ಗೆ ಏನನ್ಸ್ತು ಅಂತ ನೀವ್ ಹೇಳ್ಬೇಕು ಸಾಂಗ್ ಬಗ್ಗೆ. ಇಲ್ಲ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳ್ಬೋದು. ಏನಂದ್ರೆ ಒಂದು 16 ಇಯರ್ಸ್ ಅಂದ್ರೆ ಪ್ರಪಂಚ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ ಒಂದು ಚಿಕ್ಕವ್ರಿಗೆ. ಸೊ ಆ ಇನ್ನೋಸೆನ್ಸ್ ನ ಯಾವಾಗ್ಲೂ ಕ್ಯಾರಿ ಮಾಡ್ಬೇಕಾಗತ್ತೆ. ಆಮೇಲೆ ವೆಯ್ಟ್ ಲಾಸ್ ತುಂಬಾ ಮಾಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಆ ಏಜ್ ಕಾಣ್ಸಕ್ ತುಂಬಾ ಕಷ್ಟ. ಆಮೇಲೆ ಖಂಡಿತ ನನ್ನ ಬಿಯರ್ಡ್ ಶೇವ್ ಮಾಡ್ಬೇಕಾಗಿತ್ತು. ಬಟ್ ನಂಗೆ ಈಗ ಸಾಂಗ್ ನೋಡ್ಬೇಕಂದ್ರೆ ನಾನಾ ಅಂತ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಸಾಂಗ್ ಎಷ್ಟು ರೀಚ್ ಆಗುತ್ತೆ ಸಿನಿಮಾ ಕೂಡ ಅಷ್ಟೇ ರೀಚ್ ಆಗುತ್ತಲ್ಲ. ಈಗ ಒಂದು ಸಾಂಗ್ ನ ಒಂದು 3.4 ಮಿಲಿಯನ್ ಆಗಿದೆ ಅಂದ್ರೆ 36 ಮಿಲಿಯನ್ 3.6 ಮಿಲಿಯನ್ ಆಗಿದೆ ಅಂದ್ರೆ 36 ಮಿಲಿಯನ್ ಆಗಿದೆ ಅಂದ್ರೆ ಅಷ್ಟು ಜನಕ್ಕೆ ರೀಚ್ ಆಗಿದೆ. ಅದರಲ್ಲಿ ಒಂದಷ್ಟು ಜನ ಬಂದು ನಮ್ಮ ಸಿನಿಮಾನು ನೋಡ್ತಾರೆ ಅಂದ್ರೆ ಅದೊಂದು ದೊಡ್ಡ ಸಕ್ಸಸ್ ತರ ಈಗಲೇ ಕಾಣಿಸುತ್ತೆ. ಸಾಂಗ್ ಇದೆ. ಸೊ ಒಂದೊಂದಕ್ಕೂ ಒಂದೊಂದು ಭಾವ ಇದೆ. ಇದು ಒಂದು ಸ್ಕೂಲ್ ಲೈಫ್ ಬಗ್ಗೆ, ಅದೊಂದು ಕಾಲೇಜ್ ಡಿಗ್ರಿ ಟೈಮ್ ಅಲ್ಲಿ ತುಂಬಾ ಟೈಮ್ ಲೈನ್ ಇದೆ ಈ ಸಿನಿಮಾದಲ್ಲಿ. ಇನ್ನೊಂದು ತಾಯಿ ಬಗ್ಗೆ ಒಂದು ಸಾಂಗ್ ಇದೆ,
ಆಮೇಲೆ ಇನ್ನೊಂದು ತುಂಬಾ ಚಿಕ್ಕ ಹುಡುಗರು, ಒಂದು ನರ್ಸರಿ, ಫಸ್ಟ್ ಸ್ಟ್ಯಾಂಡರ್ಡ್, ಅವ್ರ ಲೈಫ್ ಬಗ್ಗೆ ಒಂದು ಸಾಂಗ್ ಇದೆ. ಅದಾದ್ಮೇಲೆ ಒಂದು ಮೋಟಿವೇಶನ್ ಸಾಂಗ್ ಇದೆ. ಸೊ ಎಲ್ಲ ಸಾಂಗಿಗೂ ಒಂದೊಂದು ಭಾವ ಇದೆ, ತುಂಬಾ ವೇರಿಯೇಷನ್ಸ್ ಇದೆ ಸಾಂಗು. ಅದು ಥ್ಯಾಂಕ್ಸ್ ನಮ್ಮ ರಾಘವೇಂದ್ರ ಅವ್ರಿಗೆ ಹೇಳ್ಬೇಕು. ನೀವು ಈ ತರ ಕ್ವಶನ್ ಕೇಳ್ತೀರಂತ ಯಾವಾಗ್ಲೂ ನೀವೇ ಕೇಳೋದು. ಸೊ ನಾನು ಅವಾಗಲೇ ಅನ್ಕೊಂಡೆ 10th ಸ್ಟ್ಯಾಂಡರ್ಡ್ ಅಲ್ಲಿ ನಿಜವಾಗ್ಲೂ ನಾನು ಪ್ರೀತಿ ಮಾಡಿದ್ದಿಲ್ಲ. ಕಾಲೇಜ್ ಗಿಲೇಜ್ ಮಾಡಿದ್ರೆ 10th ಸ್ಟ್ಯಾಂಡರ್ಡ್ ಅಂತೂ ಗ್ಯಾರಂಟಿ ಮಾಡಿದ್ವಿ. ಇದ್ರಲ್ಲಿ ಎಷ್ಟು ಇನ್ನೋಸೆಂಟ್ ಆಗಿದ್ದೀನಿ, ಅದಕ್ಕಿಂತ ಎಕ್ಸ್ಟ್ರಾ ಇನ್ನೋಸೆಂಟ್ ಆಗಿದ್ದೀನಿ. ಹುಡುಗಿ ಮುಂದೆ ಬಂದು ಮಾತಾಡಿಲ್ವಲ್ಲ, ಹಿಂದೆನೇ ಇದೀನಿ, ಅದಕ್ಕೆ ಅದು ಇನ್ನೋಸೆನ್ಸ್. ಸರಿ, ಇಲ್ಲ ಹಿಂದೇನೂ ಇರ್ಲಿಲ್ಲ, ಮುಂದೇನೂ ಇರ್ಲಿಲ್ಲ, ಪಕ್ಕದಲ್ಲಿ ಇದ್ದೆ. ಈಗ ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರಲ್ಲ, ಆ ತರ ಡಿಸ್ಟೆನ್ಸ್ ಮಾಡ್ಕೊಂಡು ನಿಮ್ ಪ್ರಶ್ನೆ ಕೇಳಿದ್ರೆ ನಮ್ಗೆ ಬೇರೆ ಏನೋ ತರ ಕೇಳಿಸ್ತಾರೆ. ಬಟ್ ಪರವಾಗಿಲ್ಲ ಬಿಡಿ. ಟೀಚರ್ ಮೇಲೆ ಕ್ರಶ್ ಎಲ್ಲ ಇರ್ಲಿಲ್ಲ, ನೋಡಕ್ ತುಂಬಾ ಚೆನ್ನಾಗಿದ್ರು ಅಷ್ಟೇ. ಅವರು ಇಲ್ಲ, ಒಂದ್ ಟೀಚರ್ ಹೆಸರು ಹೇಳಿದ್ರೆ ಬೇರೆ ಟೀಚರ್ಗಳು ಬೇಜಾರು ಮಾಡ್ಕೊಂತಾರೆ. ಸೊ ಹ್ಯಾಪಿ ಟೀಚರ್ಸ್. ನಾನು 3 ಸ್ಕೂಲಲ್ಲಿ ಓದಿದ್ದೀನಿ, ನಿಮ್ಗೆ ಹುಡ್ಕಕ್ಕಾಗಲ್ಲ. ಮಳೆಯಲ್ಲಿ ತುಂಬಾ ಸೂಪರ್ ಹಿಟ್ ಮಾಡಿಕೊಟ್ಟಿದ್ದೀರಾ. ಎಕ್ಸ್ಪೆಕ್ಟ್ ಮಾಡದಿರೋ ರಿಸಲ್ಟ್ ನ ಕೊಟ್ಟಿದ್ದೀರಾ. 36 ಮಿಲಿಯನ್ ವ್ಯೂಸ್ ಅಂದ್ರೆ 3.5 ಕೋಟಿಗಿಂತ ಹೆಚ್ಚು ಜನ ನಮ್ಮ ಸಾಂಗ್ ನ ನೋಡಿದ್ದೀರಾ. ಇನ್ಸ್ಟಾಗ್ರಾಮ್ ಅಲ್ಲಿ 3 ಲಕ್ಷ ರೀಲ್ಸ್ ಅಂದ್ರೆ ಇವಾಗ ಟ್ರೆಂಡ್ ಅಲ್ಲಿ ತಮಾಷೆನೇ ಅಲ್ಲ. 30,000 ರೀಲ್ ಆಗ ತುಂಬಾ ಕಷ್ಟ. 3 ಲಕ್ಷ ರೀಲ್ಸ್ ನ ಮಾಡಿದಿರ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ರುಚಿತಾ ರಾಜೇಶ್ ಅವರು ಆಕ್ಚುಲಿ ಇವ್ರ ಸಾಂಗು, ಇವ್ರ ವಾಯ್ಸ್ಗೆ ಹತ್ರ 70,000 ರೀಲ್ಸ್ ಆಗಿದೆ. ಥ್ಯಾಂಕ್ ಯು ಮೇಡಮ್, ನಿಮ್ಗೂ ಕೂಡ ಥ್ಯಾಂಕ್ ಯು. ಮುಂಗಾರು ಮಳೆ ಸಾಂಗ್ ನ ಸೂಪರ್ ಹಿಟ್ ಮಾಡಿದೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವಾಗ ಅರೆ ಯಾರು ಇವಳು ಅಂತ ಒಂದು ಸಾಂಗ್ ಇವಾಗ ನೀವೆಲ್ಲ ನೋಡಿದ್ದೀರಾ, ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಬಟ್ ಈ ಸಾಂಗ್ ಹಿಂದೆ ಒಂದು ಚಿಕ್ಕ ಕಥೆ ಇದೆ, ಹೇಳ್ತೀನಿ ನಾನು. ಅಂದ್ರೆ ಶೂಟ್ ಮಾಡಿದ್ರಿಂದ ಮುಂಗಾರು ಮಳೆಯಲ್ಲಿ ಕಂಪೋಸ್ ಹೇಳಿ. ಎಲ್ರಿಗೂ ನಮಸ್ತೆ, ಮಾಧ್ಯಮ ಸ್ನೇಹಿತರಿಗೆ ನಮಸ್ತೆ. ನಮ್ದು ಮುಂದೆ ಒಂದು ಮೊದಲನೇ ಸಾಂಗ್ ಮುಂಗಾರು ಮಳೆಯ ಸಾಂಗ್ ಎಲ್ಲರೂ ಸೂಪರ್ ಆಗಿ 36 ಮಿಲಿಯನ್ ನೋಡಿದ್ದಾರೆ. ನಮ್ಗೆಲ್ಲ ತುಂಬಾ ಖುಷಿ ಆಗುತ್ತೆ. ಅದೇ ತರ ಈಗ 2ನೇ ಹಾಡು ರಿಲೀಸ್ ಆಗಿದೆ, ಅದಕ್ಕೂ ಅದೇ ರೀತಿ ಸಪೋರ್ಟ್ ಮಾಡಲಿ ಅಂತ ಎಲ್ಲರೂ ಕೇಳ್ಕೊತೀನಿ. ಹಾಗೆ ಮಾಧ್ಯಮ ಸ್ನೇಹಿತರಲ್ಲೂ ಕೇಳ್ಕೊತೀನಿ. ಮಾಧ್ಯಮದಲ್ಲಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಹಾಗೆ ವಿನಯ್ ಸರ್, ನಿಸಾ ಮೇಡಮ್, ಅಭಿ ಸರ್, ನಮ್ಮ ಆ ಟೀಮ್ ಇದ್ರೆಲ್ಲ ನನ್ಗಿಂತ ಹೆಚ್ಚಾಗಿ ನಮ್ಮ ಟೀಮ್ ಹುಡುಗರದೇ ಈ ಸಿನಿಮಾ. ಎಲ್ಲ ನಮ್ಮ ಹುಡುಗರು ತುಂಬಾ ಕಷ್ಟ ಬಿದ್ದು ಕೋವಿಡ್ ಟೈಮಲ್ಲಿ ಈ ಸಿನಿಮಾ ಮಾಡ್ಕೊಂಡು ಬಂದವ್ರೆ. ಅದಕ್ಕೆ ನಾನು ದೇವರಾಣೆ ಖುಷಿ ಆಗ್ತದೆ, ಆಭಾರಿಯಾಗಿದ್ದೀನಿ. ನಾನು ಬೇಡ ಸ್ಟಾಪ್ ಲಾಕ್ಡೌನ್ ಆಗಿತ್ತು, ಆ ಟೈಮಲ್ಲಿ ಬಂದ್ಬಿಡಿ ಅಂತ ಹೇಳಿದೆ ನಾನು. ಆದ್ರೂ ಇಲ್ಲ ಅಣ್ಣ ಮಾಡ್ತೀವಿ, ಹಂಗಾರು ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಆ ಕೋವಿಡ್ ಟೈಮಲ್ಲಿ ಈ ಸಾಂಗ್ ಶೂಟ್ ಮಾಡೋದು ಅಂತಿದ್ದೀನಿ. ಅಲ್ಲ ಕೀರ್ತಿ, ಮಾಡಿದ್ದೀನಿ. ಟಿಕೆಟ್ ನೋಡೋಣ ಥಿಯೇಟರ್ಲಿ ನೋಡ್ಬೇಕು ತಾನೆ. ಸರ್ ನಾನು ನೋಡಿಲ್ಲ, ನಾನು ನೋಡೋಣ ಅಂತ ನಾನು ಹೇಳ್ತೀನಿ. ನಾನು ಥಿಯೇಟರ್ಲೇ ನೋಡೋಣ ಅಂತಿದ್ದೀನಿ, ಬಿಗ್ ಸ್ಕ್ರೀನ್ ಅಲ್ಲಿ. ಏನಣ್ಣ ಪ್ರೆಸ್ ಮೀಟ್ ನಿಮ್ಮ ಮುಂದೆ ಹಿಂಗೆ ಬಂದವ್ರು ಹೆಂಗಿರುತ್ತೆ? ಇಲ್ಲ ಸರ್, ಈ ನಾನು ಮುಂಗಾರು ಮಳೆ ಸಾಂಗ್ ನಾನು ಸುಮಾರು ಕಡೆ ಎಲ್ಲ ಕಡೆ ಹೋಗ್ತಿದ್ದೆ. ನಾನು ನಮ್ಮ ಮಿನಿಸ್ಟ್ರಿ ಜೊತೆ ಹೋದಾಗೆಲ್ಲ ಎಲ್ಲ ಕಡೆನೂ ನಿಮ್ಮ ಸಾಂಗ್, ನಿಮ್ಮ ಪಿಕ್ಚರ್ ಅಂದ್ರೆ ಈ ಸಾಂಗ್ ತುಂಬಾ ಎಲ್ಲ ಕಡೆನೂ ಹೇಳ್ತಾರೆ ಸರ್. ಕಡೆ ಹೋದಾಗ ನನ್ನ ಫ್ರೆಂಡ್ ಸರ್ಕಲ್ ಅಂದ್ರೆ ತುಂಬಾ ನಮ್ಮೂರೇ ಕೇಳ್ತಾರೆ. ಕೆಲವರು ಬೇರೆ ಸಿನಿಮಾ ಕೇಳಿದ್ರೆ ನಮ್ಮ ಸಾಂಗ್ ಈ ಸಾಂಗ್ ಸೂಪರ್ ಆಗಿದೆ ಅಣ್ಣ, ನಿಮ್ದೇ ಇದ್ದ ಸಿನಿಮಾ ಯಾವಾಗ ರಿಲೀಸ್ ಮಾಡ್ತೀವಿ ಅಂತ ಕೇಳ್ತಾರೆ. ಮೇಡಮ್ ಎಲ್ಲ ಗ್ರೂಪ್ ಸ್ಕೂಲ್ ಮಕ್ಕಳು ತುಂಬಾ ಥ್ಯಾಂಕ್ಸ್. ಇಮಿಡಿಯೇಟ್ಲಿ ಹೇಳಿದ್ವಿ, ಆದ್ರೆ ನಮ್ಮ ಮಾಸ್ಟ್ರು, ನಮ್ಮ ಪ್ರಸಾದ್ ಅವ್ರ ಕಡೆಯಿಂದ ನಮ್ಮ ಮಾಸ್ಟರ್ಗಳು ತುಂಬಾ ಥ್ಯಾಂಕ್ಸ್. ಇಮಿಡಿಯೇಟ್ಲಿ ಹೇಳಿದ ತಕ್ಷಣ ಅರೇಂಜ್ ಮಾಡಿ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.